ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲ್ ಇವತ್ತಿನ ಮಂಡೇ ನೈಟ್ ಡ್ರಾ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರ್ತಾರೆ, ಕ್ರೌಡ್ ಫುಲ್ ನಮ್ಮ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ. ಅಂಡ್ ಅದನ್ನೆಲ್ಲ ನೋಡಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಎಂಜಾಯ್ ಮಾಡ್ಕೊಂಡು ಬಂದು ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ತಾರೆ ಮಂಡೇ ನೈಟ್ ಡ್ರಾಗೆ. ಅಂಡ್ ಹೇಳ್ತಾರೆ, ನಾನು ಇದೇ ಲಾಸ್ಟ್ನೇ ಬಾರಿ ನಿಮ್ನೆಲ್ಲರನ್ನೂ ಕೂಡ ಮಂಡೇ ನೈಟ್ ಡ್ರಾಗೆ ವೆಲ್ಕಮ್ ಮಾಡ್ತಾ ಇರೋದು. ಯಾಕಂದ್ರೆ ಮುಂದಿನ ಬಾರಿ ನಾನು ವೆಲ್ಕಮ್ ಮಾಡಿದಾಗ ನಾನು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿ ನಿಮ್ನೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಗಂತರ್ ಅವರು ಬರ್ತಾರೆ. ನಮ್ಮ ಗಂತರ್ ಅವರು ಬಂದ್ಬಿಟ್ಟು, ಮೊದಲನೇದಾಗಿ ಇಲ್ಲಿನ ಜನಗಳು ಹಾಗೆ ನೀನು ನಿನ್ನ ಬಾಯಿನ ಮುಚ್ಚು, ನೀನು ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದೀಯಾ. ಅದಕ್ಕೆ ನನಗೆ ಗೊತ್ತು ಈ ಸೆಲೆಬ್ರೇಟ್ ಮಾಡೋದಕ್ಕೆ ಕಾರಣ ಏನು ಅಂತ. ಯಾಕಂದ್ರೆ ನೀನು ನನ್ನ ಮೇಲೆ RK1 ಕನೆಕ್ಟ್ ಮಾಡಿದೆ. ನೀನು ಬರೀ ನನ್ನ ಮೇಲೆ ಹಿಂದೆಯಿಂದ ಮಾತ್ರ RK1 ಕನೆಕ್ಟ್ ಮಾಡೋದಕ್ಕಾಗೋದು. ಅಂಡ್ RKO ಆಗ್ತಲ್ಲ, ಅದೇ ಲಾಸ್ಟ್ RKO. ಯಾಕಂದ್ರೆ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ನಾನು ನಿನ್ನ ಡಿಸ್ಟ್ರಾಯ್ ಮಾಡಾಕ್ತೀನಿ ಅಂತ ನಮ್ಮ ಗಂತರ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವರು, ಅಲ್ಲಿ ತನಕ ಯಾಕೆ ಕಾಯೋದು, ಬಾ ಇಲ್ಲೇ ಫೈಟ್ ಆಡೋಣ, ಇಲ್ಲೇ ನಾನು ಏನು ಅಂತ ತೋರಿಸ್ತೀನಿ ಅಂತ ಫೈಟ್ ಆಡೋದಕ್ಕೆ ಕರೀತಾ ಇರ್ತಾರೆ. ಹಿಂದೆಯಿಂದ ನಮ್ಮ ಲುಡ್ವಿಕ್ ಕೈಸರ್ ಅವರು ಬಂದ್ಬಿಟ್ಟು ನಮ್ಮ ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ಗಂತರ್ ಹಾಗೆ ಲುಡ್ವಿಕ್ ಕೈಸರ್ ಅವರು ಸೇರ್ಕೊಂಡು ರ್ಯಾಂಡಿ ಆರ್ಟನ್ ಅವ್ರನ್ನ ನಾಕ್ಔಟ್ ಮಾಡಿ ಕೆಳಗಡೆ ಬೀಳಿಸ್ತಾರೆ ಅಂತಾನೆ ಹೇಳ್ಬಹುದು. ಸೊ ಮಂಡೇ ನೈಟ್ ರೋ ಓಪನಿಂಗ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಆಗಿತ್ತು. ಅಂಡ್ ಚೆನ್ನಾಗಿ ಮಂಡೇ ನೈಟ್ ರೋ ಓಪನಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ಶೇಮೆಸ್ ಹಾಗೆ ಪೀಟ್ ಡನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಇಬ್ರು ಕೂಡ ಫೈಟಿಂಗ್ ಸ್ಟಾರ್ಸ್ ಗಳು. ಅಂಡ್ ಅದೇ ರೀತಿ ಈ ಒಂದು ಮ್ಯಾಚ್ ನ ಡೆಲಿವರ್ ಕೂಡ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶೇಮೆಸ್ ಅವರು ಪ್ರೋ ಕಿಕ್ ನ ಕನೆಕ್ಟ್ ಮಾಡಿ ಪೀಟ್ ಡನ್ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ನೀವೇನ್ ಹೇಳಿ ಗಾಯ್ಸ್, ಇವರಿಬ್ರು ಸೇರ್ಕೊಂಡು ಮ್ಯಾಚ್ ಮಾತ್ರ ಅದ್ಭುತವಾಗಿ ಡೆಲಿವರ್ ಮಾಡಿದ್ರು. ಇದಾದ್ಮೇಲೆ ನಮಗೆ ಐವಿ ನೈಲ್ ಹಾಗೆ ಮ್ಯಾಕ್ಸಿನ್ ಡೂಪ್ರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಚೆನ್ನಾಗಿ ನಡೀತಾ ಇರುತ್ತೆ. ಸಡನ್ ಆಗಿ ಲೈಟ್ ಆಫ್ ಆಗಿ ಆನ್ ಆಗೋದಕ್ಕೆ ಶುರು ಆಗುತ್ತೆ. ಅಂಡ್ ಅಲ್ಲಿಗೆ ನಮ್ಮ ಸಿಸ್ಟರ್ ಆಬಿಗೇಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸಿಸ್ಟರ್ ಆಬಿಗೇಲ್ ಅವರು ಬಂದ್ ಕೂಡಲೇ ನಮ್ಮ ಚಾಟ್ ಗೇಬಲ್ ಆಗಿರ್ಬೋದು, ಕ್ರೀಡ್ ಬ್ರದರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಐವಿ ನೈಲ್ ಅವ್ರನ್ನ ಕಾಪಾಡೋದಕ್ಕೆ ಅವ್ರ ಮುಂದೆ ಬಂದು ನಿಂತ್ಕೋತಾರೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ವೈಟ್ 6 ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ವೈಟ್ 6 ನ ಮೆಂಬರ್ಸ್ ಗಳು ನಮ್ಮ ಕ್ರೀಡ್ ಬ್ರದರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ಚಾಟ್ ಗೇಬಲ್ ಅವ್ರನ್ನ ಸುತ್ತುವರಿತಾರೆ. ಅಂಡ್ ಹಿಂದೆಯಿಂದ ನಮ್ಮ ಅಂಕಲ್ ಹೌಡಿ ಅವರು ಬಂದ್ಬಿಟ್ಟು ಚಾಟ್ ಗೇಬಲ್ ಅವರಿಗೆ ಸಿಸ್ಟರ್ ಆಬಿಗೇಲ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಸೊ ಅಂಕಲ್ ಹೌಡಿ ಹಾಗೆ ವೈಟ್ 6 ಅವರು ಇನ್ನೂ ಕೂಡ ನಮ್ಮ ಚಾಟ್ ಗೇಬಲ್ ಅವ್ರನ್ನ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಇದಾದ್ಮೇಲೆ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ತನ್ನ ಕತ್ತಿನ ಸುತ್ತ ಒಂದು ಸ್ಟ್ರಾಪ್ ನ ಹಾಕೊಂಡು ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ಅದ್ರಲ್ಲೇ ನಮಗೆ ಐಡಿಯಾ ಗೊತ್ತಾಗುತ್ತೆ, 100% ನಮ್ಮ CM ಪಂಕ್ ಅವರು ಸ್ಟ್ರಾಪ್ ಮ್ಯಾಚ್ ಗೆ ಚಾಲೆಂಜ್ ಮಾಡ್ತಾರೆ ಅಂತ. ಅಂಡ್ ಅದೇ ರೀತಿ ನಮ್ಮ CM ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಸ್ಟ್ರಾಪ್ ಮ್ಯಾಚ್ ಗೆ ಚಾಲೆಂಜ್ ಕೂಡ ಮಾಡ್ತಾರೆ. ಅದಕ್ಕೂ ಮುಂಚೆ ಅವರು ಒಂದು ಸ್ಟೋರಿನೂ ಕೂಡ ಹೇಳ್ತಾರೆ, ನನಗೆ ತುಂಬಾ ಜನ ಬಂದ್ಬಿಟ್ಟು ಈ ಒಂದು ಬ್ಯಾಂಡ್ ನ ಹಾಕ್ತಾರೆ, ಬಟ್ ನನಗೆ ಇದರ ಅಗತ್ಯತೆ ಇಲ್ಲ, ನೀವೆಲ್ಲರೂ ಕೂಡ ಹಾಕಿದ್ದಕ್ಕೆ ಥ್ಯಾಂಕ್ಸ್, ಬಟ್ ನಾನು ನನ್ನ ಒರಿಜಿನಲ್ ಬ್ಯಾಂಡ್ ನ ತಗೋತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಸ್ಟ್ರಾಪ್ ಮ್ಯಾಚ್ ಗೆ ಚಾಲೆಂಜ್ ಕೂಡ ಮಾಡ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, CM ಪಂಕ್ ಈಗ ನೀನು ಬಂದು ನನಗೆ ಸ್ಟ್ರಾಪ್ ಮ್ಯಾಚ್ ಗೆ ಚಾಲೆಂಜ್ ಕೂಡ ಮಾಡ್ತಾ ಇದೆಯಾ, ನನ್ನ ಬಳಿ ನಿನ್ನ ಬ್ರಾಸ್ಲೈಟ್ ಇದೆ ಅಂಡ್ ನಿನ್ನ ಬಳಿ ಸ್ಟ್ರಾಪ್ ಇದೆ, ನಾವ್ ಯಾಕೆ ಇದನ್ನ ಎಕ್ಸ್ಚೇಂಜ್ ಮಾಡ್ಕೋಬಾರ್ದು ಅಂತ ತನ್ನ ಕೈಲಿರ್ತಕ್ಕಂತಹ ಬ್ರಾಸ್ಲೈಟ್ ನ ತೆಗಿತಾ ಹೇಳ್ತಾರೆ, ಸಾರಿ ನನಗೆ ಯಾಕೋ ಇದು ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ನಿನ್ನ ವೈಫ್ ಏಜೆ ಹಾಗೆ ನಿನ್ನ ನಾಯಿ ನನ್ನ ಜೊತೆ ಇದ್ರೇನೆ ಅವರು ಚೆನ್ನಾಗಿರ್ತಾರೆ. ಅಂಡ್ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ನಾನು ನಿನ್ನ ಮತ್ತೆ ನಾಯಿ ಹೊಡೆದಂಗೆ ಹೊಡೆದು ಈ ಒಂದು ಬ್ರಾಸ್ಲೈಟ್ ನ ನಾನೇ ಇಟ್ಕೋತೀನಿ. ಅಂಡ್ ನಾನು ನಿನ್ನ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಸೊ ನೀನ್ ನನ್ನ ಜೊತೆ ಲಾಕ್ ಆಗಿರ್ತೀಯ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ CM ಪಂಕ್ ಅವರು ಹೇಳ್ತಾರೆ, ನನ್ನ ವೈಫ್ ಹಾಗೆ ನನ್ನ ನಾಯಿ ನಿನ್ನ ಮನೆಯಲ್ಲಿ ಸೇಫ್ ಆಗಿರ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ನೀನಂತೂ ಸೇಫ್ ಆಗಿರೋದಿಲ್ಲ. ಯಾಕಂದ್ರೆ ನಾನು ನಿನ್ ಜೊತೆ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ಸ್ಟ್ರಾಪ್ ಅಲ್ಲಿ ಲಾಕ್ ಆಗಿರೋದಿಲ್ಲ, ನೀನು ನನ್ ಜೊತೆ ಲಾಕ್ ಆಗಿರ್ತೀಯ ಅಂತ ನಮ್ಮ CM ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರಿಗೆ ಹೇಳ್ತಾರೆ. ಸೊ ಹೇಳಿದ್ದೆ ನಾನು, ಸ್ಟ್ರಾಪ್ ಮ್ಯಾಚ್ ಪ್ರಾಬಬ್ಲಿ ನೋಡೋದಕ್ಕೆ ಸಿಗ್ಬಹುದು ಅಂತ. ಅಂಡ್ ಅದೇ ರೀತಿ WWE ಅಲ್ಲಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಏನೇ ಆಗ್ಲಿ ಗೈಸ್, ಈ ಒಂದು ಪ್ರೋಮೋ ಬ್ಯಾಟಲ್ ಇತ್ತಲ್ಲ, ಈ ಒಂದು ಪ್ರೋಮೋ ಬ್ಯಾಟಲ್ ಮಾತ್ರ ಸಖತ್ತಾಗಿತ್ತು. ಇದಾದ್ಮೇಲೆ ನಮಗೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನ್ಯೂ ಡೇ ಅಂಡ್ ಒಡೆನ್ಸಿ ಜಾನ್ಸ್ ವರ್ಸಸ್ ನಮ್ಮ ಫೈನಲ್ ಟೆಸ್ಟಿಮೇಟ್ ಅವರ ನಡುವೆ. ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮಗೆ ನ್ಯೂ ಡೇ ಅವರ ಬ್ರೇಕಪ್ ನೋಡೋದಕ್ಕೆ ಸಿಗಬಹುದು ಅಂತ ನಾನು
ನಾನು ಕಾಯ್ತಾ ಇದ್ದೆ, ಬಟ್ ಬ್ರೇಕಪ್ ನೋಡೋದಕ್ಕೆ ಸಿಗ್ಲಿಲ್ಲ. ಆ ಒಂದು ಹಿಂಟ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಝೇವಿಯರ್ ವುಡ್ಸ್ ಅವರ ಬದಲು ನಮ್ಮ ಒಡೆಸಿ ಜಾನ್ಸ್ ಅವರಿಗೆ ಟ್ಯಾಗ್ ನ ಕೊಡ್ತಾರೆ. ಅಂಡ್ ಆಗ ನಮ್ಮ ಝೇವಿಯರ್ ವುಡ್ಸ್ ಅವರ ಫೇಸ್ ಎಕ್ಸ್ಪ್ರೆಷನ್ ನ ನೀವು ನೋಡ್ತಾ ಇರಬಹುದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಟ್ಯಾಗ್ ನ ಕೊಟ್ಟರು ಕೂಡ ನಮ್ಮ ಒಡೆಸಿ ಜಾನ್ಸ್ ಹಾಗೆ ನ್ಯೂ ಡೇ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಹಿಂಟ್ ನ ಡಬ್ಲ್ಯೂ ಅವರು ಡ್ರಾಪ್ ಮಾಡ್ತಾನೆ ಇದೆ, ಝೇವಿಯರ್ ವುಡ್ಸ್ ಅವರು ನಮ್ಮ ಕಾಫಿ ಕಿಂಗ್ಸ್ಟನ್ ಅವರ ಮೇಲೆ ಟರ್ನ್ ಆಗಬಹುದು ಅಂತ. ಇದಾದ್ಮೇಲೆ ನಮಗೆ ಬ್ರಾನ್ಸನ್ ರೀಡ್ ಹಾಗೆ ಮಿಸ್ ಅವರ ನಡುವೆ ಒಂದು ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡಿಸ್ಕೊಂಡಿದ್ದು ನಮ್ಮ ಮಿಸ್ ಅವರೇ ಅಂತಾನೆ ಹೇಳ್ಬೋದು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂಡ್ ಅಷ್ಟೇ ಫನ್ನಿ ಎಲಿಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮಿಸ್ ಅವರು ರೊಚ್ಚಿಗೆದ್ದು ಕ್ಯಾಂಡಲ್ ಸ್ಟಿಕ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಟ್ರಾಶ್ ಕ್ಯಾನ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು ಎಲ್ಲದನ್ನು ಕೂಡ ರಿಂಗ್ ಮೇಲೆ ತಗೊಂಡ್ ಬಂದ್ಬಿಟ್ಟು ನಮ್ಮ ಬ್ರಾನ್ಸನ್ ರೀಡ್ ಅವರಿಗೆ ಸೆಟಪ್ ಮಾಡ್ತಾರೆ. ಬಟ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಕ್ಯಾಂಡಲ್ ಸ್ಟಿಕ್ ನೇ ಮುರಿದಾಕ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಚೇರ್ ಅಲ್ಲಿ ಮಿಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಟೇಬಲ್ ಮೇಲೆ ಒಂದು ಡೆತ್ ವ್ಯಾಲಿ ಡ್ರೈವರ್ ನ ಕನೆಕ್ಟ್ ಮಾಡಿ ತಮ್ಮ ಫಿನಿಶರ್ ಸುನಾಮಿನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಗೆದ್ದಾದ್ಮೇಲೆ ಅವರ ವಿರುದ್ಧ ಫೇಸ್ ಆಫ್ ಗೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಬರ್ತಾರೆ. ಲಿಟರಲಿ ಗೈಸ್ ಈಗ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಡಬ್ಲ್ಯೂ ಅವರು ನಮ್ಮ ಬ್ರಾನ್ಸನ್ ರೀಡ್ ಅವರ ವಿರುದ್ಧ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ನಿಲ್ಲಿಸ್ತಾ ಇದ್ದಾರೆ. ಅಂಡ್ ಬ್ರಾನ್ ಸ್ಟ್ರೋಮನ್ ಅವರ ಬುಕ್ಕಿಂಗ್ ನ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅವರಿಗೆ ಒಳ್ಳೆ ಬುಕ್ಕಿಂಗ್ ಸಿಗ್ತಾ ಇಲ್ಲ. ಐ ಥಿಂಕ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಮ್ಮ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಬ್ರಾನ್ಸನ್ ರೀಡ್ ಅವರ ಎದುರುಗಡೆ ನಿಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ ಈಗಲಾದ್ರೂ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರಿಗೆ ಒಳ್ಳೆ ಬುಕ್ಕಿಂಗ್ ಸಿಗುತ್ತೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಶ್ಚರ್ಯಕರವಾದ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರೇ ಚಾಲೆಂಜ್ ಮಾಡಿರ್ತಾರೆ. ಆಗ್ಲೇ ಗೊತ್ತಾಗಿರುತ್ತೆ ಏನೋ ಒಂದು ಬಲೆನ ಇಲ್ಲಿ ಬೀಸ್ತಾ ಇದಾರೆ ಅಂತ. ಅದೇ ರೀತಿ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಎಂಟ್ರಿನ ಮಾಡಬೇಕಾದ್ರೆ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಬಂದ್ಬಿಟ್ಟು ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರೇ ಸ್ಟೀಲ್ ಚೇರ್ ನ ತಗೊಂಡ್ಬಿಟ್ಟು ಜಡ್ಜ್ಮೆಂಟ್ ಡೇ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಂಗ್ ಮೇಲ್ಗಡೆ ನಿಂತಿರ್ತಾರೆ. ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ರಿಂಗ್ ಮೇಲ್ಗಡೆ ಹತ್ತದಾಗ ಹಿಂದೆ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಬಂದ್ಬಿಟ್ಟು ಡೊಮಿನಿಕ್ ಮಿಸ್ಟೀರಿಯೋ ಅವರ ಹಿಂದೆ ನಿಂತ್ಕೊಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಸ್ಥಿತಿನ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಆಗಿರುತ್ತೆ ಅಂತ. ಅಂಡ್ ಇದಾದ್ಮೇಲೆ ನಮ್ಮ ರಿಯಾ ರಿಪ್ಲಿ ಹಾಗೆ ಡೇಮಿಯನ್ ಪ್ರಿಸ್ಟ್ ಇಬ್ರು ಕೂಡ ಸೇರ್ಕೊಂಡು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಿ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಅನೌನ್ಸರ್ ಟೇಬಲ್ ನ ಕೂಡ ಮುರಿಸೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ರಿಯಾ ರಿಪ್ಲಿ ಅವರಿಗೆ ಸ್ಟೀಲ್ ಚೇರ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಬಂದ್ಬಿಟ್ಟು ಡೇಮಿಯನ್ ಪ್ರಿಸ್ಟ್ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ನಮ್ಮ ಲಿವ್ ಮಾರ್ಗನ್ ಅವರು ರಿಯಾ ರಿಪ್ಲಿ ಅವ್ರನ್ನ ಅನೌನ್ಸರ್ ಟೇಬಲ್ ಮೇಲೆ ಎಸೆಯೋದಾಗಿರ್ಬೋದು, ಪೋಲಿಗೆ ತೊಳ್ಳೋದಾಗಿರ್ಬೋದು ತುಂಬಾ ಬ್ರೂಟಲ್ ಆಗಿ ಕೆಳಗಡೆ ಅಲ್ಲಿ ಇಲ್ಲಿ ತೊಳ್ಳಿ ಅಟ್ಯಾಕ್ ಮಾಡಿ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದ್ಬಿಟ್ಟು ತಮ್ಮ ಫಿನಿಶರ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರಿಗೆ ಫಿನ್ ಬ್ಯಾಲರ್ ಅವರು ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಕೈಯಲ್ಲೂ ಕೂಡ ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡ್ತಾರೆ. ಏನೇ ಆಗ್ಲಿ ಗೈಸ್, ಹೊಸ ಜಡ್ಜ್ಮೆಂಟ್ ಡೇ ನ ಡಬ್ಲ್ಯೂ ಅವರು ಯಾವ ರೀತಿ ತೋರಿಸಬೇಕಾಗಿತ್ತು ಅದೇ ರೀತಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನನಗಂತೂ ಇಷ್ಟ ಆಯ್ತು. ಹೊಸ ಜಡ್ಜ್ಮೆಂಟ್ ಡೇನು ಕೂಡ ಸ್ಟ್ರಾಂಗ್ ಆಗಿ ಇವತ್ತು ನಮಗೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಕ್ತು. ಇದಾದ್ಮೇಲೆ ನಮಗೆ 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅನ್ಹೋಲಿ ಯೂನಿಯನ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಮಂಡೇ ನೈಟ್ ರಾ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಲುಡ್ವಿಕ್ ಕೈಸರ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ಲುಡ್ವಿಕ್ ಕೈಸರ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಸ್ವಲ್ಪ ಡಾಮಿನೇಟ್ ಮಾಡಿದ್ರೆ. ಅಂಡ್ ಲುಡ್ವಿಕ್ ಕೈಸರ್ ಅವರು ನಾನು ಕೂಡ ಕಮ್ಮಿ ಇಲ್ಲ ಅಂತ ತೋರಿಸಿದ್ರು ಅಂತಾನೆ ಹೇಳ್ಬೋದು. ರಿಂಗ್ ಸೈಡ್ ಅಲ್ಲಿ ನಮ್ಮ ಗಂತರ್ ಅವರು ನಿಂತ್ಕೊಂಡು ಈ ಒಂದು ಮ್ಯಾಚ್ ನ ನೋಡ್ತಾ ಇರ್ತಾರೆ. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅಪ್ಪರ್ ಎಂಡ್ ನ ತಗೋತಾರೆ. ನಮ್ಮ ಗಂತರ್ ಅವ್ರನ್ನ ನೋಡ್ಕೊಂಡೆ ಲುಡ್ವಿಕ್ ಕೈಸರ್ ಅವ್ರನ್ನ ಅನೌನ್ಸರ್ ಟೇಬಲ್ ಮೇಲೆ ಡ್ರಾಪ್ ಮಾಡ್ತಾ ಇರ್ತಾರೆ. ಅದ್ ಮಾತ್ರ ಸಖತ್ತಾಗಿತ್ತು. ಈ ಒಂದು ಮ್ಯಾಚ್ ಗಿಂತ ಗಂತರ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಫೇಸ್ ಆಫ್ ಇತ್ತಲ್ಲ ಅದ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ RKO ನ ಕನೆಕ್ಟ್ ಮಾಡಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಲುಡ್ವಿಕ್ ಕೈಸರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗಂತರ್ ಅವ್ರನ್ನ ನೋಡ್ತಾ ಇರ್ತಾರೆ. ನಮ್ಮ ಗಂತರ್ ಅವರು ರಿಂಗ್ ಕೆಳಗಡೆ ನಿಂತ್ಕೊಂಡು ರ್ಯಾಂಡಿ ಆರ್ಟನ್ ಅವ್ರನ್ನ ನೋಡ್ತಾ ಇರ್ತಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗ್ ಮೇಲ್ಗಡೆ ಒಂದು ಲೈನ್ ತರ ಎಳೆದ್ಬಿಟ್ಟು ಬಾ ಅಂತ ಕರೀತಾರೆ. ನಮ್ಮ ಗಂತರ್ ಅವರು ಕೂಡ ಓಡ್ ಬರ್ತಾರೆ. ಅಂಡ್ ಇವರ ನಡುವೆ ಎಂಡಿಂಗ್ ಅಲ್ಲಿ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಬ್ರಾಲ್ ಆಗ್ತಾ ಇದ್ದಂಗೆನೆ ಮಧ್ಯದಲ್ಲಿ ಈ ಒಂದು ಮಂಡೇ ನೈಟ್ ರಾ ಶೋ ಎಂಡ್ ಆಗುತ್ತೆ. ಐ ಥಿಂಕ್ ಎಂಡಿಂಗ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗಂತರ್ ಅವರಿಗೆ RKO ನ ಹಾಕಿರ್ತಾರೆ ಅಂತ ಅನ್ಕೋತೀನಿ ನಾನು. ನೋಡೋಣ ಏನಾಗಿರುತ್ತೆ ಅಂತ. ಓವರ್ ಆಲ್ ಮಂಡೇ ನೈಟ್ ರಾ ಡೀಸೆಂಟ್ ಆಗಿತ್ತು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಇವತ್ತಿನ ಮಂಡೇ ನೈಟ್ ರಾ ಆಗಿತ್ತು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.